ರೈತ ಮಿತ್ರರೇ ನಮಸ್ಕಾರ. ಈ ವಿಡಿಯೋದಲ್ಲಿ ಸ್ವರಾಜ್ 742 XT ಗಾಡಿನ ಮಾರಾಟಕ್ಕೆ ತಂದೇನೆ. ಗಾಡಿ ಮಾತ್ರ ಸಖತ್ ಕಂಡೀಷನ್ ಇದೆ. ಬನ್ನಿ ವೀಕ್ಷಕರೇ, ಗಾಡಿ ಬಗ್ಗೆ ಮಾಹಿತಿ ಕೊಡ್ತೀನಿ, ಅದ್ರ ಜೊತೆ ಗಾಡಿ ಓನರ್ ನಂಬರ್ ಕೂಡ ಕೊಡ್ತೀನಿ. ದಯವಿಟ್ಟು ವಿಡಿಯೋನ ಕೊನೆಯವರೆಗೂ ನೋಡಿ. ಇನ್ನು ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದು ಯೂಟ್ಯೂಬರ್ದು, ಗಾಡಿ ಓನರ್ದಲ್ಲ. ನಿಮ್ಮ ವಾಹನ ಮಾರಾಟಕ್ಕಿದ್ರೆ ಮಾತ್ರ ಈ ನಂಬರ್ಗೆ ವಾಟ್ಸಾಪ್ಗೆ ಫೋಟೋಸ್ ಕಳಿಸ್ಕೊಡಿ. ಇದೇ ತರ ನಿಮ್ಮ ವಾಹನದ ವಿಡಿಯೋ ಕೂಡ ಯೂಟ್ಯೂಬ್ ಮತ್ತೆ ಇನ್ಸ್ಟಾ ಪೇಜ್ ಅಲ್ಲಿ ಮಾರಾಟಕ್ಕೆ ವಿಡಿಯೋನ ಅಪ್ಲೋಡ್ ಮಾಡಿ ಕೊಡುತ್ತೇನೆ. ಬನ್ನಿ ಇನ್ನು ಟ್ರ್ಯಾಕ್ಟರ್ ಬಗ್ಗೆ ನೋಡೋಣ. ಟ್ರ್ಯಾಕ್ಟರ್ ಬಗ್ಗೆ ನೋಡೋದಾದ್ರೆ ಸ್ವರಾಜ್ 742 XT ಗಾಡಿ 45 HP ಗಾಡಿ ಬರುತ್ತೆ. ಗಾಡಿದು ಮಾಡಲು 2020. ಗಾಡಿ ಮಾಡಲು 2020. ಓನರ್ ಬಂದು ಎರಡನೇ ಓನರ್ ಇದ್ದಾರೆ. ಗಾಡಿಗೆ ಇರೋದು ಎರಡನೇ ಓನರು. ನೀವು ತಗೊಂಡ್ರೆ ಮೂರನೇ ಓನರ್ ಆಗ್ತೀರಾ. ಸೆಕೆಂಡ್ ಓನರ್ ಗಾಡಿ ಮಾರಾಟಕ್ಕಿದೆ. ಓನರ್ ಹೇಳ್ತಿರೋದು ಗಾಡಿ ಇಲ್ಲಿವರೆಗೂ 2600 ಗಂಟೆ ಕೆಲಸ ಮಾಡಿರುವಂತ ಗಾಡಿ ಇದು. 2600 ಗಂಟೆ ಗಾಡಿ. ಪವರ್ ಸ್ಟೇರಿಂಗ್ ಇದೆ. ಪವರ್ ಸ್ಟೇರಿಂಗು, ಆಯಿಲ್ ಬ್ರೇಕ್ ಇದೆ ಅಂಡ್ ಡುವಲ್ ಕ್ಲಚ್ ಕೂಡ ಗಾಡಿಗೆ ಬರುತ್ತೆ. ಡುವಲ್ ಕ್ಲಚ್ ಇದೆ. ಇನ್ನೊಂದು ರಿವರ್ಸ್ PTO ಕೂಡ ಗಾಡಿಗಿದೆ. ಡುವಲ್ PTO ಮತ್ತೆ ರಿವರ್ಸ್ PTO ಇರುವಂತ ಗಾಡಿ ಇದು. ಇನ್ನು ಗಾಡಿ ಟೈರ್ ವಿಷಯಕ್ಕೆ ಬಂದ್ರೆ ಗಾಡಿಗೆ ಹಿಂದೆ 2 ರಿಮೋಟ್ ಟೈರ್ಸ್ ಗಳಿದಾವೆ. ಅದು ಕೂಡ ಹೊಸ ಟೈರ್. ಹಿಂದೆ 2 ಕೂಡ ರಿಮೋಟ್ ಹೊಸ ಟೈರು. ಮುಂದಿನ ಟೈರ್ 2 ಕೇಸಿಂಗ್ ಟೈರ್ಸ್ ಗಳು ಗಾಡಿಗಿದಾವೆ. ನಿಮ್ಗೆ ಗಾಡಿ ಜೋಡಿ ಸಾಮಾನು ಸಿಗಲ್ಲ, ಜಸ್ಟ್ ಟ್ರ್ಯಾಕ್ಟರ್ ಮಾತ್ರನೇ ಮಾರಾಟಕ್ಕಿರೋದು. ಮತ್ತೆ ಡಾಕ್ಯುಮೆಂಟ್ಸು ಯಾವುದು ತೊಂದರೆ ಇಲ್ಲ. ಗಾಡಿದು ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆ. ಅದ್ರ ಜೊತೆ ಗಾಡಿ ಇನ್ಸೂರೆನ್ಸ್ ಕೂಡ ರನ್ನಿಂಗ್ ಅಲ್ಲಿದೆ. ಗಾಡಿ ತಗೊಳ್ಳೋರಿಗೆ ಡಾಕ್ಯುಮೆಂಟ್ಸ್ ನಲ್ಲಿ ಯಾವುದೇ ರೀತಿಯ ತೊಂದರೆ ಇಲ್ಲ. ಲೊಕೇಶನ್ ಇದು ಮಾರಾಟಕ್ಕಿರೋದು ಧಾರವಾಡ ಜಿಲ್ಲೆಯ ಕಲಘಟಗಿಯಲ್ಲಿ ಟ್ರ್ಯಾಕ್ಟರ್ ಮಾರಾಟಕ್ಕಿದೆ. ಧಾರವಾಡ ಜಿಲ್ಲೆಯ ಕಲಘಟಗಿಯಲ್ಲಿ ಡೀಲರ್ ಹತ್ರ ಈ ಟ್ರ್ಯಾಕ್ಟರ್ ನಿಮಗೆ ಸಿಗುತ್ತೆ. ಇನ್ನು ಪ್ರೈಸು ಓನರ್ ಇದಕ್ಕೆ 5 ಲಕ್ಷ ರೂಪಾಯಿ ಹೇಳ್ತಿದ್ದಾರೆ. ಹೇಳ್ತಿರೋ ಪ್ರೈಸು 5 ಲಕ್ಷ. ಬಟ್ ಇದೇನು ಫೈನಲ್ ಇರೋದಿಲ್ಲ, ಮಾತಾಡ್ಕೊಂಡ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಹೆಚ್ಚಿನ ಮಾಹಿತಿಗೆ ಡೈರೆಕ್ಟ್ ಆಗಿನೇ ಗಾಡಿ ಓನರ್ ಜೊತೆ ಮಾತಾಡ್ಕೊಂಡು ಖರೀದಿ ಮಾಡಬಹುದು. ನಿಮ್ಗೆ ಗಾಡಿ ಓನರ್ ನಂಬರು ವಿಡಿಯೋ ಕೆಳಗಡೆ ಕೊಟ್ಟಿದ್ದೇನೆ. ವಿಡಿಯೋದಲ್ಲಿ ನಂಬರ್ ಯಾವುದು ಸಿಗಲ್ಲ. ವಿಡಿಯೋ ಕೆಳಗಡೆ ಟೈಟಲ್ ನಲ್ಲಿ ನಂಬರ್ ಇದೆ. ಡೈರೆಕ್ಟ್ ಆಗಿನೇ ಓನರ್ ಜೊತೆ ಮಾತಾಡ್ಕೊಂಡು ಖರೀದಿ ಮಾಡಿ. ಒಂದು ವೇಳೆ ವಿಡಿಯೋ ಟೈಟಲ್ ನಲ್ಲಿ ನಂಬರ್ ಇಲ್ಲ ಅಂದ್ರೆ ಗಾಡಿ ಇರಲ್ಲ, ಮಾರಾಟವಾಗಿರುತ್ತೆ. ನೋಡಿ, ಗಾಡಿ ಓಕೆ ಆದ್ರೆ ತಗೊಳ್ಳಿ, ಇಲ್ಲಾಂದ್ರೆ ಗಾಡಿನ ತಗೊಳ್ಳೋ ರೈತರಿಗೆ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ನೀವೇನಾದ್ರೂ ಇವತ್ತೇ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾದಲ್ಲಿ ನೋಡ್ತಾ ಇದ್ರೆ ಫಾಲೋ ಮಾಡಿ. ಮುಂದೆ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.